ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ರದ್ದು ಟೀ ಕಾಫಿ ಆಯಿತಾ? ನೋಡಿ ಮಳೆ ಯಾವ ರೀತಿ ಹತ್ಕೊಂಡ್ಬಿಟ್ಟತಿ ಅಂತ ಹೇಳಿ. ಇಂಥ ಮಳೆಯಲ್ಲೂ ಸಹ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ನೋಡಿ ಯಾವ ರೀತಿಯಾಗಿದೆ. ಲೋಕಕ್ಕೆ ಆಗ್ತಿಲ್ಲ, ಮಳೆ ಜಿಟಿ ಜಿಟಿ ಹತ್ಕೊಂಡ್ಬಿಟ್ಟತಿ ಫ್ರೆಂಡ್ಸ್. ಆಗ್ತಾಯಿದ್ರೆ ಸಮಾಧಾನ ಇರೋದಿಲ್ಲ, ಹಾಕಿಲ್ಲ ಅಂತ ಹೇಳಿ. ಹಾಕಿದರೆ ಈ ಥರ ಮಳೆ ಹತ್ಕೊಂಡ್ಬಿಡ್ತೈತಿ. ಟೈಮ್ ನೋಡಿ ಈಗ ಬಂದು 9:35 ಆಗೈತಿ. ಈಗ ನಾಷ್ಟಕ್ಕೆ ರೆಡಿ ಮಾಡಬೇಕು. ಟೀ ಇಟ್ಕೊಂಡಿದ್ದೀನಿ, ಸ್ವಲ್ಪ ಟೀ ಕುಡಿಬೇಕು. ಟೀ ಕುಡಿದ್ಬಿಟ್ಟು ನಾಷ್ಟ ನೋಡಿದ್ರಾಯ್ತು ಅಂತ ಹೇಳಿ ನೋಡಿ ಟೀ ಮಸ್ತಾಗಿ ಒಂದು ಟೀ ಕುದೀತಾ ಇದೆ. ಈಗ ಟೀ ಕುಡಿದ್ಬಿಟ್ಟು ನಾಷ್ಟಕ್ಕೆ ಏನು ಮಾಡಬೇಕು ಅಂತ ಹೇಳಿ ನೋಡಬೇಕು. ನಿನ್ನೆ ಉಪ್ಪಿಟ್ಟು ಮಾಡಿದ್ದೆ. ನಿನ್ನೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಹಂಗೆ ನಾನು ಲೈವು ವೀಡಿಯೋ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಇರ್ತೀರ ಬೇಗ ಬೇಗ ಸಪೋರ್ಟ್ ಮಾಡಿ ನನಗೆ, ಓಕೆನಾ ಫ್ರೆಂಡ್ಸ್? ಲೈವ್ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ. ಲೈವಲ್ಲಿ ಜಾಯಿನ್ ಆಗಿ ಎಲ್ಲರೂ ಯಾರೆಲ್ಲ ಫ್ರೀ ಇರ್ತೀರ, ಯಾರಿಗೆಲ್ಲ ನೋಟಿಫಿಕೇಷನ್ ಹೋಗಿರುತ್ತೋ ಲೈವಲ್ಲಿ ಜಾಯಿನ್ ಆಗಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಈಗ ಒಂದು ಮಸ್ತಾಗಿ ಟೀ ಕುಡಿಯೋಣ. ಕೆಲಸ ಇದ್ದಿದ್ದೆ ಅಲ್ವಾ ಫ್ರೆಂಡ್ಸ್, ಹೆಣ್ಮಕ್ಳು ಕೆಲಸ ಯಾರು ಮುಗಿದ್ರು ಮನೆಯಲ್ಲಿರೋ ಹೆಣ್ಮಕ್ಳು ಕೆಲಸ ಮುಗಿಯಲ್ಲ ಅಂತಾರೆ. ಏನಂತೀರ ನೀವು? ಕಮೆಂಟ್ ಹಾಕಿ ನನಗೊಂದು ಮಸ್ತ್. ನಾನು ಅಂದಿರೋ ಮಾತು ನಿಮಗೆ ಹೆಂಗೆ ಅನಿಸ್ತೈತಿ ಅಂತ ಹೇಳಿ. ಕರೆ ಐತೋ ಸುಳ್ಳು ಐತೋ ಅಂತಂದು ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ನನಗೆ ಸಮಾಧಾನ ಆಗೋದಿಲ್ಲ ಫ್ರೆಂಡ್ಸ್. ಇಷ್ಟೆಲ್ಲ ಕ್ಲೀನ್ ಮಾಡಿದೆ ನನಗೆ ಮುಂದುವರೆಯೋಕ್ಕಾಗೋದಿಲ್ಲ. ಅದು ಎಷ್ಟೇ ಹೊಲಸಾಗಿಲ್ಲ ಅಂದ್ರೂ ನಾನು ಕ್ಲೀನ್ ಮಾಡಲೇಬೇಕಾಗ್ತೈತಿ, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ. ನನ್ನ ಸಮಾಧಾನಕ್ಕೋಸ್ಕರನಾದ್ರೆ ನಾನು ಇಷ್ಟು ಕ್ಲೀನ್ ಇಟ್ಕೊಂಡಿರ್ತೀನಿ. ಇನ್ನು ಶ್ರಾವಣ ಬಂತಂದರೆ ಮನೆ ಕ್ಲೀನ್ ಮಾಡಲೇಬೇಕು. ಇನ್ನೂ ನಂದು ಕೆಲಸ ಭಾಳ ಐತಿ, ನೋಡಬೇಕು ಏನಾಗ್ತೈತೆ ಗೊತ್ತಿಲ್ಲ ಮನೆ ಕ್ಲೀನ್ ಮಾಡೋದು. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತೆ. ಬನ್ನಿ ಈಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾರು ಬಂದಾರ ಅಂತ. ನಿಹಾರಿಕಾ, ಹಾಯ್ ಮೇಡಮ್. ಕತ್ಲಾಗೈತೆ ಬಂಗಾರ, ತಡಿ ಲೈಟ್ ಹಾಕೋಣ. ಹಾಂ ಈಗ ತೋರ್ಸು, ಹಾಯ್ ಮೇಡಮ್. ಏನು ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ಅಂದು ಏನದು? ಛತ್ರಿನಾ? ನೋಡ್ರಿ ಫ್ರೆಂಡ್ಸ್, ನನಗೆ ಅನಿಸ್ತಾಳ. ಒಂದು ಸೆಕೆಂಡ್. ಏನದು? ಛತ್ರಿನಾ? ಛತ್ರಿನಾ ಫ್ರೆಂಡ್ಸ್? ಈ ಛತ್ರಿ ತೋರ್ಸ್ ಬಂಗಾರ. ನಾಷ್ಟ ಆಯ್ತಾ ಕೇಳು ಫ್ರೆಂಡ್ಸಿಗೆ. ಬಾ ಬಾ ಮಮ್ಮು ಆತಾ? ಏನು ಮಾಡಕತ್ತೀರಿ? ಇದು ಒಂದು ಮಚ್ಚಿಟ್ಬಿಡಮ್ಮ, ಕ್ಲೋಸ್ ಮಾಡೋದು. ನಾ ಛತ್ರಿ ಬೇಡ, ಹೊರಗಷ್ಟೇ ಹಾಕೋಬೇಕೇನು? ಬರ್ರಿ ಕ್ಲೋಸ್ ಮಾಡೋಣ ಬಾ. ಹಾಯ್ ಹೇಳ ನೋಡಲ್ಲಿ. ನೋಡಿಲಿ ನಿಕ್ಕ. ಮಕ್ಕಮ್ಮ. ನೋಡಿ ಫ್ರೆಂಡ್, ಅಂದ್ರೆ ಸೆಕೆಂಡ್ ಹ್ಯಾಂಡ್ 6 ಲಕ್ಷಕ್ಕೆ ಆರಾಮ್ ಬರ್ತತಿ, 6-5 ಲಕ್ಷಕ್ಕೆ. ನೋಡಿ ಫ್ರೆಂಡ್ಸ, ಬಾಯೆಲ್ಲ ನೋವಾಗ್ಬಿಟ್ಟತಿ, ಗುಳ್ಳೆ ಆಗಿ ಇಟ್ಟಾಗ್ಬಿಟ್ಟತಿ. ಹಂಗಾಗಿ ಏನು ತಿನ್ನೋಕೆ ಆಗವಲ್ತು, ಉಗುಳು ನುಂಗಕ್ಕೆ ಸಹ ಆಗವಲ್ತು, ಅಷ್ಟು ಗುಳ್ಳೆ ಆಗವು. ಅದಕ್ಕೆ ಬಾಳೆಹಣ್ಣು ತಿಂತಾಯಿದ್ದೀನಿ. ಹತ್ತಿಸ್ಲೇ?
ಫ್ರೆಂಡ್ಸಿಗೆ ಹೇಳು. ಎಲ್ರು ಏನು ಮಾಡ್ತಾ ಇದ್ದೀರಾ? ನೀನು ಕೇಳಿ ಬಂಗಾರ ಏನು ಮಾಡ್ತಾ ಇದ್ದೀರಾ ಅಂತ. ಬರ್ರಿ ಬನಾನ ತಿನ್ನೋನು ಅಂದು ಬಾ. ಅವಳಿಗೆ ಬಾಳೆಹಣ್ಣು ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ನಮ್ಮ ಮನೆಗೆ ಬಂದ ತಕ್ಷಣ ಅಕ್ಕ ಬನಾನ ಕೊಡು ಅಂತಾಳೆ. ಇದ್ರೂ ಕೇಳ್ತಾಳೆ ಇಲ್ಲದ್ರೂ ಕೇಳ್ತಾಳೆ. ಯಾಕಂದ್ರೆ ನಾನು ಜಾಸ್ತಿ ಬಾಳೆಹಣ್ಣು ಕೊಟ್ಟಿರ್ತೀನಿ ಅವಳಿಗೆ. ಇಲ್ಲಿ ನಮ್ಮ ಮನೆಗೆ ಬಂದಾಗ ಅಕ್ಕ ಬನಾನ ಕೊಡು ಅಂತ ಕೇಳ್ತಿರ್ತಾಳೆ. ಯಾಕೆ ನಮ್ಮ ಮನೆಗೆ ಬಂದರೆ ಕೇಳೋದೆ ಬನಾನ ಕೊಡು ಅದಲ್ಲ ಬಂಗಾರ. ನೀ ಏನು ಕೇಳ್ತಿ ಬಂಗಾರ? ಬನಾನಾ ಮಮ್ಮು ತಿಂದಿಲ್ಲ. ಯಾಕ? ಹೌದಾ? ತಿನ್ನು ಬೇಗ ಇಷ್ಟು ಮಾಡ್ತಾವೆ ನೋಡ್ರಿ ಈಕಿ. ಬನಾನಾ ಕೊಡು ಅಕ್ಕ, ನನಗೆ ಬನಾನಾ ಬೇಕಕ್ಕ. ಇಲ್ಲ ಖಾಲಿಯಾಗ ಬಂಗಾರ ತಂದಿಲ್ಲ ಅಂದ್ರೆ ಬೇಕು ಅಕ್ಕ ನನಗೆ ಬನಾನಾ ಅಂತಾಳೆ ಫ್ರೆಂಡ್ಸ್. ಹಂಗೆ ಏನು ಕೇಳ್ತೀನಿ ನೀನು ಅಕ್ಕಗೆ ಬನಾನಾ ಹೆಂಗೆ ಕೇಳ್ತಿ? ಇಲ್ಲ ಅಂದ್ರೆ ಬನಾನಾ ಬೇಕಂತೀ. ಅವ್ಳ ಫ್ರೆಂಡ್ಸಿಗೆ ನಾನು ಬನಾನಾ ಬೇಕಂತ ಕೇಳ್ತೀನಿ ಅಂದು ಕೇಳ್ತೀನ. ತಿನ್ನು ಬೇಗ ತಿನ್ನು ಬಂಗಾರ. ಅವಳಿಗೆ ತಿನ್ನೋದಾಗಲ್ಲ ಫ್ರೆಂಡ್ಸು ದೊಡ್ಡದು. ಇದು ಏಲಕ್ಕಿ ಬಾಳೆಹಣ್ಣು ನನಗೆ ಸೇರೋದಿಲ್ಲ ಫ್ರೆಂಡ್ಸ್. ಯಾಕೇನೋ ಗೊತ್ತಿಲ್ಲ, ಅದು ಒಂಥರ ನನಗೆ ತಿನ್ನೋಕ್ಕೂ ಮನ್ಸಾಗಲ್ಲ. ಫಸ್ಟ್ ಏಲಕ್ಕಿ ಬಾಳೆಹಣ್ಣು ತರಿಸ್ತಿದ್ದೆ, ಅವು ಸುಮ್ಮನೆ ತಿಂತಿದ್ದಿಲ್ಲ ಮಾಡ್ತಿದ್ದಿಲ್ಲ, ಕೆಟ್ಟು ಹೋಗ್ತಿತ್ತಾ. ಹಂಗಾಗಿ ಸುಮ್ಮನೆ ಕೆಡ್ತಾವಂತ ಹೇಳಿ ನಾನು ಅವ್ನು ತರ್ಸೋದೇ ಇಲ್ಲ. ಇವಾರ ಒಂದು ಸ್ವಲ್ಪ ತಿಂತೀನಿ, ಇವು ಸೇರ್ತಾವು ಪಚ್ಚಬಾಳೆ. ಅವು ನನಗೆ ಏಲಕ್ಕಿ ಬಾಳೆಹಣ್ಣು ಸ್ವಲ್ಪನೂ ಸೇರೋದಿಲ್ಲ, ಅದಕ್ಕೆ ಇವನ್ನೇ ತರಿಸಿರ್ತೀನಿ ನಾನು. ಸೊ ಹಂಗಾಗಿ ಅವು ದೊಡ್ಡವು ಇರ್ತಾವೆ. ಈಗೀಗ ಅದು ಅಷ್ಟೊಂದು ತಿನ್ನೋದಾಗೋದಿಲ್ಲ ಫ್ರೆಂಡ್ಸ್. ಇವಳಿಗೂ ಅರ್ಧ ಕೊಟ್ಟಿರ್ತೀನಿ. ಮೊನ್ನೆ ಕೊಟ್ಟಿದ್ದೆ, ಸುಮ್ಮನೆ ತಿನ್ನಲಿಲ್ಲ, ಅರ್ಧ ತಿಂದು ಅರ್ಧ ವೇಸ್ಟ್ ಮಾಡಿದ್ಲು. ಸೊ ಹಂಗಾಗಿ ಅರ್ಧ ಕೊಟ್ಟಿರ್ತೀನಿ, ಮತ್ತೆ ತಿಂದರೆ ಮತ್ತೆ ಅರ್ಧ ಕೊಡ್ತೀನಿ ನಾನು ಇವಳಿಗೆ. ಅಲ್ಲ ಬಂಗಾರ? ಐ ಐ ಐ ಕಳ್ಳ ಬಂಗಾರ ನೋಡಿ ಫ್ರೆಂಡ್ಸ್. ತರಕಾರಿ ತೊಗೊಂಬಂದೆ. ಮಳೆ ಒಂದು ಜಿಟಿ ಹತ್ಕೊಂಡ್ಬಿಟ್ಟೈತಿ. ಅದ್ರಾಗೆ ಹೋಗಿ ತರಕಾರಿ ತೊಗೊಂಬಂದೆ. ಯಾಕೋ ಇಲ್ಲಿ ಮನೆ ಹತ್ರ ಬರ್ತಿದ್ರು, ಅವಣ್ಣ ಬಂದಿಲ್ಲ. ಸೊ ಹಂಗಾಗಿ ಅಲ್ಲೇ ನಮ್ಮ ಮನೆಗೆ ಇಲ್ಲೇ ಹತ್ರ ಆಗ್ತೈತಿ, ಅಲ್ಲೊಂದು ತರಕಾರಿ ಅಂಗಡಿ ಐತಿ, ಅಲ್ಲಿ ಹೋಗಿ ತೊಗೊಂಬಂದುಬಿಟ್ಟೆ ನೋಡಿ. ಎಲ್ಲ ರೇಟ್ ಇದೆ ಫ್ರೆಂಡ್ಸ್, ಏನೂ ಕೊಂಡಂಗಿಲ್ಲ. ಇಷ್ಟಕ್ಕೆ 216 ರೂಪಾಯಿ ಆಯಿತು, 216 ಆಯಿತು ನೋಡಿ. ಇದೆಲ್ಲ ಸ್ವಲ್ಪ ಹಾರಕ್ಕೆ ಬಿಡ್ತೀನಿ, ಯಾಕಂದರೆ ಈ ಮಳೆಗೆಲ್ಲ ಒದ್ದೆ ಆಗಿರ್ತಾವೆ ಅವೆಲ್ಲ ತರಕಾರಿ. ಸೊ ಹಂಗಾಗಿ ಸ್ವಲ್ಪ ಹಾರಕ್ಕೆ ಬಿಟ್ಟು ಆಮೇಲೆಲ್ಲ ಕವರಿಗೆ ಹಾಕಿ ಫ್ರಿಜ್ ಒಳಗೆ ಇಡ್ತೀನಂತೆ. ಬನ್ನಿ ಇವತ್ತೊಂದು ಮಸ್ತಾಗಿ ಒಂದು ಪಲಾವ್ ರೆಸಿಪಿ ಮಾಡ್ತೀನಂತೆ. ಅದನ್ನ ರೆಸಿಪಿ ವಿಡಿಯೋ ಮಾಡಿ ಹಾಕ್ತೀನಿ, ಬ್ಲಾಗ್ ವಿಡಿಯೋದೊಳಗೆ ಹಾಕಲ್ಲ, ಅದನ್ನ ಸಪ್ರೇಟ್ ಹಾಕ್ತೀನಿ ರೆಸಿಪಿ ವಿಡಿಯೋ ಮಾಡಿ. ಬನ್ನಿ ಯಾವ ರೀತಿ ಮಾಡ್ತೀನಂತಂದೇಳಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ಗಳನ್ನ ನೋಡಿ ಹೇಗೆ ಬರ್ತಾ ಇದ್ದಾವೆ ಅಂತ ಹೇಳಿ ಕಮೆಂಟ್ ಹಾಕಿ. ನನಗೂ ಸಹ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ ಓದಲಿಕ್ಕೆ. ಬೇಗ ನನಗೆ ಸಪೋರ್ಟ್ ಮಾಡ್ರಲ್ಲ. ಬನ್ನಿ ಹೋಗೋಣ, ಇವತ್ತೊಂದು ಮಸ್ತ್ ಪಲಾವ್ ಮಾಡೋಣಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಖಾರ ಮಾಡೋಕ್ಕೆ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಳೆ ಕೂಚಿಟ್ಟಿನಿ, ಸಪ್ಪೆ ಬೇಳೆ ಮಾಡ್ತೀನಿ, 4 ಚಪಾತಿ ಮಾಡ್ತೀನಿ, ಸ್ವಲ್ಪ ಹಸೆ ಖಾರ ಮಾಡ್ತೀನಿ, ಅದಕ್ಕೆ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಫುಲ್ಲು ಘಾಟಾಗೈತಿ. ಇಲ್ಲಿ ಸ್ವಲ್ಪ ಹಿಟ್ಟು ಕಲಿಸಿಟ್ಟಿದ್ದೀನಿ ಚಪಾತಿಗೆ. ಇಷ್ಟು ಇದನ್ನ ಬೇಗ ಹುರಿದ್ಬಿಟ್ರೆ ಹಾರಿಕೊಳ್ತೈತಿ, ಆಮೇಲೆ ಆರಿದ್ಮೇಲೆ ಮಿಕ್ಸಿ ಮಾಡೋಕ್ಕೆ ಬರ್ತೈತಿ. ಫ್ರೆಂಡ್ಸ್ ನೋಡಿ, ಈಗ ನಂದೆಲ್ಲ ಕೆಲಸ ಆಯಿತು, ಸ್ನಾನ ಪೂಜೆ ಎಲ್ಲ ಆಯಿತು, ಅಡುಗೆನೂ ಸಹ ಮಾಡಿದೆ. ಇನ್ನು ಪಲಾವ್ ಒಂದು ಮಾಡಬೇಕು, ಅದು ರೆಸಿಪಿ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಹೋಗಿ ಒಂದು ಸಲ ನೋಡಿ ಹೇಗಾಗಿದೆ ಅಂತೇಳಿ. ಬಟ್ ಈ ರೆಸಿಪಿ ವಿಡಿಯೋ ಮುಂಚೆನೇ ಬರ್ತೈತಿ, ಬ್ಲಾಗ್ ವಿಡಿಯೋಸ್ ಲೇಟಾಗಿ ಬರ್ತೈತಿ. ಹೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಲ್ಯನೂ ಮಾಡಿದ್ದೀನಿ, ಸಪ್ಪೆ ಬೇಳೆ ಮಾಡಿದ್ದೀನಿ ನೋಡಿ, ಸಪ್ಪೆ ಬೇಳೆ ಮಾಡಿದ್ದೀನಿ, ಹಸೆ ಖಾರ ಚಪಾತಿನೂ ಸಹ ಮಾಡಿಟ್ಟಿದ್ದೀನಿ, ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಇನ್ನೇನು ಪಲಾವ್ ಒಂದು ಮಾಡಬೇಕು, ಬಿಸಿದ್ರೆ ಚಲೋ ಅಲ್ವಾ. ಸೊ ಹಂಗಾಗಿ ಬಿಸಿ ಇದ್ದಾಗ ಮಾಡೋಣ ಅಂತ ಹೇಳಿ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಈಗ ಬೇಗ ಪಲಾವನ್ನು ಮುಗಿಸಿದ್ರೆ ನಂದು ಅಡುಗೆ ಎಲ್ಲ ಆದಂಗೆ. ಬನ್ನಿ ಮಾಡ್ಕೊಂಬರೋಣ. ಈ ರೆಸಿಪಿ ವಿಡಿಯೋಸು ಬೇರೆ ಹಾಕ್ತೀನಿ, ಹೋಗಿ ಖಂಡಿತ ಒಂದು ಸಲ ವಿಸಿಟ್ ಕೊಡಿ, ನನ್ನ ವಿಡಿಯೋಗಳನ್ನ ನೋಡಿ, ನನ್ನ ಚಾನಲ್ಗೆ ವಿಸಿಟ್ ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಹಾಕ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಹೇಗೆ ಬರ್ತಾ ಇದ್ದಾವೆ ಅಂತ ಹೇಳಿ ನನಗೂ ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗೂ ಖುಷಿಯಾಗುತ್ತೆ. ಓಕೆನಾ? ಬನ್ನಿ ಈಗ ಪಲಾವ್ ಮಾಡಿಬಿಟ್ಟು ತೋರಿಸ್ತೀನಂತ ನಿಮಗೆ. ಓಕೆನಾ? ಬರ್ರಿ.